ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಹಾಲು ಒಕ್ಕೂಟಕ್ಕೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಗೌರಿಬಿದನೂರಿನ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಪುಟ್ಟಸ್ವಾಮಿಗೌಡ್ರೆ, ನಮ್ಮ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ನಮ್ಮ ಉಪ ವಿಭಾಗಾಧಿಕಾರಿಗಳು ಹಾಗೂ ಈ ಒಕ್ಕೂಟದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಅಶ್ವಿನ್ ಅವರೇ, ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ್ರೆ ಮತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಯಾವತ್ತು ಬೆಲೆ ಜಾಸ್ತಿ ಆಯಿತು, ಯಾವತ್ತು ಉತ್ಪಾದನೆ ಜಾಸ್ತಿ ಆಯಿತು, ಮಾರ್ಕೆಟ್ ಆಗಬೇಕಲ್ವಾ? ಉತ್ಪಾದನೆ ಜಾಸ್ತಿ ಏಕಾಏಕಿ 1 ಕೋಟಿ ಚಿಲ್ಲರೆ ಆಗುತ್ತೆ. ಸಾಧಾರಣವಾಗಿ ಅವಾಗ ನೀವೇ ಯೋಚನೆ ಮಾಡಿ, 80-90 ಲಕ್ಷ ಇದ್ದಿದ್ದು ದೈನಂದಿನ ಉತ್ಪಾದನೆ ರಾಜ್ಯದಲ್ಲಿ 1.25 ಕೋಟಿ 1 ಕೋಟಿ 12 ಲಕ್ಷನೋ ಎಷ್ಟೆಲ್ಲ ಆಗುತ್ತೆ. ಅವಾಗ ಸಾಧಾರಣವಾಗಿ ಈಗ ಇದು ವೇರಿಯೇಷನ್ ಫ್ಲಕ್ಚುಯೇಷನ್ ಇದ್ದೇ ಇರ್ತದೆ. ಈಗ ಅದನ್ನೇ ಈಗ ಸರ್ಕಾರ ಏನು ಹೇಳಿದೆ, ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆನೂ ಹೇಳಿದ್ದಾರೆ ಜಾಸ್ತಿ ಮಾಡ್ತೀವಿ ಅಂತ. ಬಹುಶಃ ಸದ್ಯದಲ್ಲಿ ಅದು ಸಿಹಿ ಸುದ್ದಿ ಬರ್ತದೆ, ಅದನ್ನು ಕೂಡ ಜಾಸ್ತಿ ಮಾಡ್ತೀವಿ ಅಂತ, ಅದನ್ನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಒಂದು ಅದು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಅಂತ ನಾನು ಹೇಳೋದು ಬೇಡ, ಅವ್ರು ಘೋಷಣೆ ಮಾಡಲಿ, ಚರ್ಚೆ ಆಗಿದೆ, ಅವರು ಅದನ್ನ ಮಾಡ್ತಾರೆ. ಅದರಿಂದ ಇದು ಒಂದು ರೀತಿ ಒಕ್ಕೂಟ ವ್ಯವಸ್ಥೆ ಸಹಕಾರಿ ಕ್ಷೇತ್ರದಲ್ಲಿ ಏನಾಗುತ್ತೆ, ನಾವು ಯಾವ ಸಂದರ್ಭದಲ್ಲಿ ಜಾಸ್ತಿ ಮಾಡಬೇಕು, ಯಾಕಂದ್ರೆ ಒಕ್ಕೂಟ ಉಳಿಬೇಕು ದೀರ್ಘಕಾಲ. ನಾವು ಇವತ್ತು ನಾಳೆ ದೃಷ್ಟಿಯಲ್ಲಿ ಇಟ್ಕೊಂಡು ಒಕ್ಕೂಟ ನಡೆಸುವಂಥದಕ್ಕೆ ಸಾಧ್ಯ ಆಗಲ್ಲ. ಏನಿದ್ರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಒಂದು ಕಡೆ ಅವಕಾಶ ಬಂದಾಗ ಮಾಡಬೇಕು, ಈ ಥರ ತೊಂದರೆ ಬಂದಾಗ ಕಮ್ಮಿ ಮಾಡಬೇಕು. ಯಾಕಂದ್ರೆ ಪ್ರೊಡಕ್ಷನ್ ಆಗಬೇಕು, ಕನ್ವರ್ಷನ್ ಆಗಬೇಕು, ಹಾಲು ಸೇಲ್ ಆಗಬೇಕು. ಮಾರ್ಕೆಟ್ ಏಕಾಏಕಿ ಒಂದೇ ಸತಿ ಬೆಳೆಯಲ್ಲ. ಉತ್ಪಾದನೆ ಜಾಸ್ತಿ ಆಗಿದ್ದ ಮಾತ್ರಕ್ಕೆ ಮಾರ್ಕೆಟ್ ತಕ್ಷಣ ವಿಸ್ತೀರ್ಣ ಆಗಲ್ಲ. ಅದರಿಂದ ನಾವು ಅದಕ್ಕೆ ಬೈ ಪ್ರಾಡಕ್ಟ್ಸ್ ಏನು ಮಾಡ್ತೀವಿ, ಬೇರೆ ಬೇರೆ ಪ್ರಾಡಕ್ಟ್ಸ್ ಏನು ಪ್ರೊಡ್ಯೂಸ್ ಮಾಡ್ತೀವಿ, ಇವೆಲ್ಲದಕ್ಕೂ ಮತ್ತೆ ಮಾರ್ಕೆಟು ಇವೆಲ್ಲ ಸಮಸ್ಯೆ ಇದೆ. ಅದೆಲ್ಲ ವಿವರವಾಗಿ ನಾವು ಓದ್ಸತಿ ಬೆಲೆ ಇದೋ ವಿಚಾರ ಬಂದಾಗ ನಾನು ಹೇಳಿದ್ದೀನಿ. ಅದರಿಂದ ಒಟ್ಟಾರೆಯಾಗಿ ಈಗ ಫೀಡ್ ಏನು ಜಾಸ್ತಿ ಆಗಿಲ್ಲ, ಇಲ್ಲಿ ಜಾಸ್ತಿ ಮಾಡಿಲ್ಲ. ಅದೆಲ್ಲಿ ಅವರು ನಾಗರಾಜಪ್ಪ ಎಲ್ಲಿ ನಮ್ಮ ಇದರಲ್ಲಿ ಎಲ್ಲೂ ಜಾಸ್ತಿ ಇಲ್ಲ. ಈಗ ನಾವೀಗ ಫೀಡ್ ಕೊಡೋದಂತದ್ದು KMF ಇಂದ ನಮ್ಮ ಇದರಿಂದ ಒಕ್ಕೂಟದಿಂದ ಕೊಡ್ತೀವಿ. ಈಗ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಕೂಡ PCM ಮೀಟಿಂಗ್ ಇತ್ತು, ಮೀಟಿಂಗ್ ಅಲ್ಲಿ ನಾವು ಪ್ರೈಸ್ ಕಡಿಮೆ ಮಾಡಬೇಕು ಅಂತ ಗಲಾಟೆ ಮಾಡಿದ್ದೀವಿ ಸರ್. ಅದರಿಂದ ನೋಡಿ ಈಗ ಅದನ್ನ ಬಹಳಷ್ಟು ಈಗ ಸಣ್ಣ ಪುಟ್ಟ ಏರ್ಪೇರುಗಳು ಒಂದೊಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾಡುವಂತ ಪರಿಸ್ಥಿತಿಗಳು ಬರ್ಬೋದು. ಆದ್ರೆ ಈಗ ಹೇಳ್ತಾ ಇರ್ತಕ್ಕಂಥದ್ದು ನೀವು ಹೇಳುವಂತ ಪ್ರಶ್ನೆಗೆ, ಈಗ ನಾವು ಮಾಡಿಲ್ಲ, ನಾವಿನ್ನ ಕಮ್ಮಿ ಮಾಡಿ ಅಂತ ಕೇಳ್ತಾ ಇದೀವಿ ಅಂತಾರೆ. ಯಾವುದೇ ತೀರ್ಮಾನ ಆಗಿಲ್ಲ, ಜಾಸ್ತಿ ಅಂತೂ ಮಾಡಿಲ್ಲ. ಈಗ ಪ್ರೋತ್ಸಾಹ ಧನ ಸಿಎಂ ಮಾಡೋದು, ಸಿಎಂ ಪ್ರೋತ್ಸಾಹ ಧನ ಮಾಡೋಂಥದ್ದು ಬೇರೆ ವಿಚಾರ. ಅದು ಈಗ ಹಿಂದೆ ಪ್ರಾರಂಭ ಮಾಡಿದ್ದು ಅವರೇ. ಓಕೆ, ಈಗ 5 ರೂಪಾಯಿ ನಿಂತಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಇದನ್ನ ಗ್ರಾಹಕರಿಗೆ ಏನು ಇವತ್ತು ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದಲ್ಲಿ ಹಾಲಿನ ಬೆಲೆ ಕಮ್ಮಿ ಇದೆ, ಏನು ಮಾರ್ಕೆಟ್ಗೆ ಹೋದಾಗ. ಅದನ್ನ ನಾವು ಇದನ್ನ ನಾವು ರೈತರಿಗೆ ಎಕ್ಸ್ಟೆಂಡ್ ಮಾಡಬೇಕು, ಸ್ವಲ್ಪ ಹಾಲಿನ ಬೆಲೆ ಜಾಸ್ತಿ ಮಾಡಿ ಸಂಪೂರ್ಣವಾಗಿ ಅದು ರೈತರಿಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ. ಅದು ಏಪ್ರಿಲ್ ಈಗ ಬಜೆಟ್ ಎಲ್ಲ ಸೆಷನ್ ಆದ್ಮೇಲೆ ಬಹುಶಃ ಮುಖ್ಯಮಂತ್ರಿಗಳು ಅದ್ರ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಎಲ್ಲೇ ಆಗ್ಲಿ ವರ್ಷ ಪೂರ್ತಿ ಕೊಡುವಂಥದ್ದಿಲ್ಲ, ಯಾವಾಗ ಯಾಕಂದ್ರೆ ಈಗ ಏನಾಗುತ್ತೆ, ಬೇಸಿಗೆಯಲ್ಲಿ ತಂತಾನಾಗಿ ಉತ್ಪಾದನೆ ಕಮ್ಮಿ ಆಗುತ್ತೆ, ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಅದು ಸಾಧಾರಣವಾಗಿ ಯಾಕಂದ್ರೆ ಹೀಟು ಮತ್ತೊಂದು ಹಸುಗಳು ಕೊಡೋದಿಲ್ಲ. ಸೊ ಅದಕ್ಕೂ ನಾನು ಮುಂದೆ ಒಂದು ಟ್ರಯಲ್ ಮಾಡ್ಸಕ್ ಹೇಳ್ತೀನಿ. ಈ ಬೇಸಿಗೆಯಲ್ಲಿ ಒಂದು ಟ್ರಯಲ್ ಮಾಡಕ್ ಹೇಳ್ತೀನಿ. ಈಗ ನೀವು ನೋಡಿದ್ದೀರ ಕೋಳಿ ಈಗ ಏರ್ ಕಂಡೀಷನ್ ವಾತಾವರಣದಲ್ಲಿ ಕೋಳಿಗಳು ಬರ್ತಾರೆ, ಟೆಂಪರೇಚರ್ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ಕೋಳಿ ಬರ್ತಾ ಇದೆ. ನಾವು ಇವೆಲ್ಲ HF ಇವೆಲ್ಲ ಇರೋದ್ರಿಂದ ಬೇರೆ ದೇಶದ ತಳಿಗಳು ಇವೆಲ್ಲ. ಅಲ್ಲಿ ಯುರೋಪ್ ಅಲ್ಲಿ ಅಲ್ಲಿ ಇಲ್ಲಿ ಏನಾಗುತ್ತೆ, ಎಷ್ಟೇ ಬೇಸಿಗೆ ಬಂದರೂ ಕೂಡ ಎಲ್ಲ 22-23 ಡಿಗ್ರಿ ಅಷ್ಟೇ, ಕಮ್ಮಿ ಅಂದ್ರೆ ಜಾಸ್ತಿ ಅದೇನು ಬಿಸಿ ಅಂದ್ರೆ. ಅದಕ್ಕೆ ಇವತ್ತು ನಮ್ಮಲ್ಲಿ ಕೆಲವರೆಲ್ಲ ರೈತರು ಅದೇನೋ ಗೋಣಿ ಚೀಲ ಒದ್ದೆ ಮಾಡಿ ಹಾಕೋದು ಇವೆಲ್ಲ ಮಾಡ್ತಾರೆ. ಇದನ್ನ ನಾವು ಯಾಕೆ ನಾನು ಇದು ಬಹಳ ದಿವಸದಿಂದ ಹೇಳ್ತಾ ಇದ್ದೀನಿ, ಒಂದು ಪ್ರಯೋಗ ಮಾಡಿ ಬೇಸಿಗೆಯಲ್ಲಿ ಸ್ವಲ್ಪ ಟೆಂಪರೇಚರ್ನ ಕಂಟ್ರೋಲ್ಡ್ ಟೆಂಪರೇಚರ್ ಅಲ್ಲಿ ಹಸುಗಳನ್ನ ಇಟ್ಟರೆ ಏನು ಉತ್ಪಾದನೆ ಜಾಸ್ತಿ ಆಗತ್ತಾ ಅಂತಕ್ಕಂಥದ್ದು ನಾನು ಬಹಳ ಜನ ಕೇಳಿದಾಗ ಯಾರು ಈ ಪ್ರಯೋಗ ಮಾಡಿದೀವಿ ಅಂತ ಹೇಳಲಿಲ್ಲ. ಈಗ ನಮ್ಮಲ್ಲಿ ಒಂದು ಪ್ರಾಯೋಗಿಕವಾಗಿ ಒಂದು ಟ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದೊಂದು ನೀವು ಹೇಳಿದ ತಕ್ಷಣ ಈಗ ಅದೊಂದು ಜ್ಞಾಪಕ ಬಂತು, ಅದನ್ನ ಮಾಡ್ಬೇಕು ಅಂತ ಮಾಡ್ತೀವಿ. ಈಗ ಸದ್ಯಕ್ಕೆ ಮಾಡ್ತಾ ಇದೀವಿ. ಮುಂದೆ ಇದೇ ರೀತಿ ಉತ್ತಮವಾಗಂತ ರೀತಿಯಲ್ಲಿ ಅದಾಗ ಖಂಡಿತ ನಾವು ರೈತರ ಪರವಾಗಿ ನಿಲ್ತಕ್ಕಂಥದ್ದು. ಒಂದ್ ಕಡೆ ಈಗ ನಾವು ಅಸ್ತಿತ್ವ ಉಳಿಸ್ಕೋಬೇಕು, ಅಸ್ತಿತ್ವ ಉಳಿಸ್ಕೊಳ್ಳೋದ್ರ ಜೊತೆಗೆ ಬೆಳವಣಿಗೆ ಆಗ್ಬೇಕು.
ಅದಕ್ಕೆ ಬೆಳವಣಿಗೆಗೆ ಇವತ್ತು ನಾವು ಈಗ 135 ಕೋಟಿಗೆ ಅಂದಾಜು ಮಾಡಿದ್ರು. ಈಗ ನಮ್ಮ ಇವ್ರು ಹೇಳ್ತಾರೆ, ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಾರೆ ನಾವು ಹಂತವಾಗಿ ಹೋಗೋಣ ಸರ್, ನಾವು ಒಂದು 45-50 ಕೋಟಿ ಖರ್ಚು ಮಾಡ್ಕೊಂಡು ಫಸ್ಟ್ ಪ್ರಾರಂಭ ಮಾಡೋಣ, ಆಮೇಲೆ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇವೆಲ್ಲ ಕೆಲವು ವಿಚಾರಗಳನ್ನ ನಾವು ಒಂದು ವ್ಯವಸ್ಥಿತವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಾವು ಸುಮಾರು ದಿವಸಗಳಿಂದ ಇದಕ್ಕೆ ಮಾಡ್ತಾ ಇದೀವಿ. ಈಗ ಆದೇಶ ಅಂದ್ರೆ ಇವತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ. ಯಾಕಂದ್ರೆ ಇದು ತೋಟಗಾರಿಕೆ ಇಲಾಖೆ ಜಾಗ ನಿಮ್ಗೆ ಗೊತ್ತಿದೆ. ಹಿಂದೆ ಕೂಡ ಬಚ್ಚೇಗೌಡರು ಶಾಸಕರಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಿದ್ದಾಗ ಅವಾಗ ಬಹಳಷ್ಟು ದೊಡ್ಡ ಪ್ರಕ್ರಿಯೆ ಅದು. ಮುಖ್ಯಮಂತ್ರಿಗಳ ಹತ್ರ ಹೋಗಿ ಎಲ್ಲ ಮಾಡಿ ಅವತ್ತು ಇದಕ್ಕೆ ಜಾಗ ಕೊಡಿಸುವಂಥದ್ದಕ್ಕೆ ನಾವೆಲ್ಲರೂ ಅವತ್ತು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಅವತ್ತು ನಾವೆಲ್ಲ ಹೋಗಿ ಈ ಜಾಗ ಕೊಡಿಸುವಂಥ ಕೆಲಸ ಮಾಡಿದ್ವಿ. ಈಗಾಗಲೇ ತಮಗೆ ಗೊತ್ತಿದೆ, ಇವತ್ತು 20 ಎಕರೆ ನಾವು ಹೂವಿನ ಮಾರ್ಕೆಟಿಗೆ ಕೊಟ್ಟಿದ್ದೀವಿ. ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಅದು ಕೂಡ ಬಜೆಟ್ ಘೋಷಣೆ ಆಗಿದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದು PPP ಅಂತ ಹೇಳಿದ್ದಾರೆ. ಈಗ ಅದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ವಿ, PPP ಇಲ್ಲ, ಅದು ನಾವು ರೆಗ್ಯುಲರ್ ಆಗಿ ನಾವು ಮಾಡಬೇಕು ಅಂತ ಹೇಳಿದೀವಿ, ಅದು ಮಾಡ್ಕೊಡ್ತೀವಿ ಅಂತಕ್ಕಂಥ ಮೌಖಿಕ ಭರವಸೆ ಕೊಟ್ಟಿದ್ದಾರೆ. ಅದು ಮುಂದೆ ಅದನ್ನ ಮಾಡ್ತೀನಿ. ಯಾಕಂದ್ರೆ ಇಷ್ಟು ದೂರ ತಂದು ನಾನು ಮುಂದುವರಿಸ್ತೀನಿ, ತೊಂದರೆ ಇಲ್ಲ, ಕನಿಷ್ಠ ಅದನ್ನ ಮಾಡುವಂಥದ್ದು ಮಾಡ್ತೀವಿ. ಈಗ ಅವ್ರಿಗೆ 20 ಎಕರೆ ಕೊಟ್ಟಿದ್ವಿ. ಈಗ 9 ಎಕರೆ 15 ಗುಂಟೆ 9 ಎಕರೆ 15 ಗುಂಟೆ ಇದಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದನ್ನ ನಾವೀಗ ನಮ್ಮ ಒಕ್ಕೂಟಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಬದಲಿಯಾಗಿ ಶಿಡ್ಲಘಟ್ಟದಲ್ಲಿ 9 ಎಕರೆ 38 ಗುಂಟೆ ನಾವು ಚಿಕ್ಕದಾಸರನಲ್ಲಿ ಹಿಂದೇನು ಕೊಟ್ಟಿದ್ವಿ, ಅಲ್ಲಿ ಅವರಿಗೆ ಆದೇಶ ಮಾಡಿದ್ದಾರೆ, ಅವರಿಗೆ ಆದೇಶ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ತೋಟಗಾರಿಕೆ ಇಲಾಖೆ. ಈಗ ಇವೆರಡು ಅವ್ರಿಗೆ ಯಾಕಂದ್ರೆ ಬದಲಿ ಜಮೀನು ಕೊಡೋ ಕಾರಣದಿಂದ ಅದನ್ನ ಬದಲಿ ಕೊಡುವಂಥದ್ರ ಜೊತೆಗೆ ಇದನ್ನ ಅನುಮತಿಗೆ ನಾವೀಗ ತೋಟಗಾರಿಕೆ ಸಚಿವರಿಗೆ ಕಳಿಸಿದ್ದಾರೆ. ನಾವೀಗ ಪ್ರಸ್ತಾವನೆ ಕಳಿಸಿದ್ದಾರೆ. ಬಹುಶಃ ನಾನು ಈಗಾಗಲೇ ಮಂತ್ರಿಗಳಿಗೆ ಹಿಂದೆ ಮಾತಾಡಿದ್ದೇನೆ. ಪ್ರಸ್ತಾವನೆ ಅಲ್ಲಿ ಹೋದ್ಮೇಲೆ ಬಹುಶಃ ಒಂದು 15-20 ದಿವಸದ ಒಳಗಡೆ ಇದಕ್ಕೆ ನಾವು ಜಾಗ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಬೇರೆ ಇನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಾನು ಎಷ್ಟು ಅಂತ ಹೇಳೋದಿಲ್ಲ, ಇದಕ್ಕೆ ಜಮೀನು ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅದು ಸರ್ಕಾರದ ಮಟ್ಟದಲ್ಲಿ ಮಂಜೂರಾಗಬೇಕು. ಆ ಪ್ರಸ್ತಾವನೆ ಕೂಡ ಸದ್ಯದಲ್ಲೇ ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಒಟ್ಟಾರೆಯಾಗಿ ಈ ಒಂದು ಒಕ್ಕೂಟ ತನ್ನ ಸ್ವಂತ ಶಕ್ತಿ ಮೇಲೆ, ತನ್ನ ಸ್ವಂತ ಬಲದ ಮೇಲೆ ನಿಲ್ಲಬೇಕು. ಈ ಒಂದು ಜಿಲ್ಲೆಯ ರೈತರ ಒಂದು ಬದುಕಿನಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಆಸರೆಯಾಗಿ ನಿಲ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಈಗ ಇಷ್ಟೆಲ್ಲ ಹಲವಾರು ಕ್ರಮಗಳು ತಗೊಂಡು ಬಿಟ್ಟಿದೀವ. ಅದರಿಂದ ಆಗ್ತಾ ಇದೆ. ಈಗ ನೋಡಿ ಕೇಸ್ಗಳಾಗಿದ್ದಾವೆ. ಈಗ ನಾನು ಯಾರ ಅವಧಿ ಮತ್ತೊಂದು ನಿಮ್ಗೆಲ್ಲ ಗೊತ್ತಿದೆ. ನಾನು ಜವಾಬ್ದಾರಿತ ಸ್ಥಾನದಲ್ಲಿದ್ದೀನಿ. ಇವೆಲ್ಲ ತನಿಖೆ ಆಗಿ ಅಂತಿಮವಾಗಿ ಅದ್ರ ಬಗ್ಗೆ ವರದಿ ಬರ್ದಿರಾ ಸುಮ್ಮನೆ ನಾನು ಹೆಸರುಗಳು ತಗೊಂಡಿರೋದು ಮತ್ತೊಂದು ಒಳ್ಳೇದಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ಅಲ್ಲಿ ಕೇಸುಗಳಾಗಿದ್ದಾವೆ. ಕೇಸುಗಳಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋದು ಗೊತ್ತಿದೆ ನಿಮ್ಗೆ. ಅದರಿಂದ ಏನೇನಾಗಿದೆ ಅನ್ನೋದು ತನಿಖೆ ಆಗ್ಲಿ. ಈಗ ಅದಕ್ಕೂ ಸ್ಟೇ ತರಕ್ ಹೋಗಿದ್ದಾರೆ. ಅದಕ್ಕೂ ಒಂದೆರಡು ಪ್ರಕರಣದಲ್ಲಿ ಸ್ಟೇ ತಂದಿದ್ದಾರೆ. ಯಾಕೆ ಸ್ಟೇ ತರಬೇಕು? ಯಾರು ಹೋಗಿದ್ದಾರೆ, ಅಲ್ಲಿ ಯಾರ್ಯಾರ ಮೇಲೆ ಕೇಸ್ ಆಗಿದೆ ಅವ್ರು ಹೋಗಿದ್ದಾರೆ. ಅದರಿಂದ ಹೈಕೋರ್ಟ್ ಹತ್ರ ಸ್ವಲ್ಪ ನೀವು ಅಡ್ಡಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾರು ದಿನ ಬೆಳಗ್ಗೆ ಸಾಯಂಕಾಲ ಹೈಕೋರ್ಟ್ ಹತ್ರ ಇರ್ತಾರೆ ಅಂತ ಗೊತ್ತಾಗುತ್ತೆ. ಅದರಿಂದ ಇದು ಕಾಂಪಿಟೇಷನ್ ಇರ್ಬೇಡ. ಒಂದ್ ನಿಮಿಷ ಕೇಳ್ತಾ ಇರೋ. ಅದು ಯಾರು ಏನು ಎರಡು ಬಣ ಗಿಡ ನಮಗ್ ಗೊತ್ತಿಲ್ಲ ರೀ. ಸಮಸ್ಯೆ ಇರ್ತಕ್ಕಂಥದ್ದು ಈ ರೀತಿ ಯಾವತ್ತು ಕೆಲವು ಸಂಶಯಗಳು ಬಂತು, ಈ ರೀತಿ ಅಕ್ರಮ ಆಗಿದೆ ಅಂದಾಗ ಅದು ತನಿಖೆ ಆಗ್ಬೇಕು ಅಂತಕ್ಕಂಥವರಲ್ಲಿ ರಮೇಶ್ ಕುಮಾರ್ ಒಬ್ಬರೇ ಅಲ್ಲ, ನಾವೆಲ್ಲರೂ ತನಿಖೆ ಆಗ್ಬೇಕು ಅಂತ ಇವತ್ತಲ್ಲ 1.25 ವರ್ಷದಿಂದ ಯಾವತ್ತು ನಮ್ಮ ಗಮನಕ್ಕೆ ಬಂತು ಈ ವಿಚಾರ, ಅವತ್ತಿಂದ ನಿರಂತರವಾಗಿ ತನಿಖೆ ಆಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಬದ್ಧವಾಗಿದ್ದೀವಿ. ಯಾರು ಪರ ಯಾರು ವಿರುದ್ಧ ಅಂತಲ್ಲ, ತನಿಖೆ ಆಗಲಿ. ನಾಳೆ ಇವತ್ತು ಮುಗ್ಧ ಮಹಿಳೆಯರ ಹೆಸರುಗಳಲ್ಲಿ ಹಣ ಡ್ರಾ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ತನಿಖೆ ಆಗಲಿ. ಅವ್ರು ಮಾಡಿಲ್ಲ ಅಂದ್ರೆ ಸಂತೋಷ, ಯಾರು ಮಾಡಿಲ್ಲ ಅಕಸ್ಮಾತ್ ಆ ರೀತಿ ಆಗಿಲ್ಲ ಅಂದ್ರೆ ಸಂತೋಷ, ನಮಗೂ ಹೆಮ್ಮೆ ಆಗುತ್ತೆ. ಆದರೆ ನಾವೆಲ್ಲ ಪ್ರೋತ್ಸಾಹ ಮಾಡಿದ್ವಿ, ನಾವೆಲ್ಲ ಇದು ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಮಾಡಿದ್ವಿ. ಈ ರೀತಿ ಆದಂಥ ಸಂದರ್ಭದಲ್ಲಿ ಹಿಂಗೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಅಂಥದಕ್ಕೆಲ್ಲ ನಾವು ರಾಜಿ ಆಗ್ತಕ್ಕಂಥ ಪ್ರಶ್ನೆ ಬರಲ್ಲ. ರಮೇಶ್ ಕುಮಾರ್ ಸಾಹೇಬರು ಮತ್ತೊಬ್ರು ಎಲ್ಲರೂ ನಾವೆಲ್ಲರೂ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಮಾಡ್ತಾ ಇರೋಂಥದ್ದು. ಅದರಿಂದ ತನಿಖೆ ಆಗಲಿ, ತನಿಖೆ ಮಾಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಇವತ್ತು ತೀರ್ಮಾನ ಮಾಡಿ ಅದನ್ನ ಘೋಷಣೆ ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ತೀರ್ಮಾನ ಮಾಡಿದ್ದೀವಿ ನಮ್ಮ ಒಕ್ಕೂಟದಿಂದ. ಅದರಿಂದ ಇವತ್ತು ಇದ್ರ ಜೊತೆಗೆ ನಾವು ಈಗಾಗಲೇ ಹಲವಾರು ಕ್ರಮಗಳು, ಈಗ ಮೇವು ಬೆಳೆಯುವಂಥದ್ದಕ್ಕೆ 3,500 ರೂಪಾಯಿ ಕೊಡುವಂಥದ್ದು, ಅದು ಒಂದು ಪ್ರತಿ ಎಕರೆಗೆ. ಆಮೇಲೆ ಅದಕ್ಕೆ 52.5 ಲಕ್ಷ ಪ್ರೋತ್ಸಾಹಧನ ಅದಕ್ಕೆ ಮಾಡುವಂಥದ್ದು. ಇನ್ಸೂರೆನ್ಸ್ ಮಾಡಿಸುವಂಥದ್ದಕ್ಕೆ ಸುಮಾರು
55ರಿಂದ 60 ಸಾವಿರ ರಾಸುಗಳಿಗೆ ವಿಮೆ ಮಾಡ್ತಕ್ಕಂಥದ್ದು. ಈಗ ನೋಡಿ, ಮೊನ್ನೆ ಸೆನ್ಸಸ್ ಮಾಡಿದ್ರು ನಮ್ಮ ಸರ್ಕಾರ ಪಶುಸಂಗೋಪನಾ ಇಲಾಖೆ ಮತ್ತು ಹಾಲು ಒಕ್ಕೂಟ ಒಟ್ಟಿಗೆ ಸೇರಿ ಮಾಡಿರುವಂಥದ್ದು. ಆ ಒಂದು ಏನು ಸೆನ್ಸಸ್ ಏನಿತ್ತು, ರಾಸುಗಳ ಸೆನ್ಸಸ್ಸು, ಅದರಿಂದ ಇವತ್ತು ಭಾಳಷ್ಟು ಒಕ್ಕೂಟದಿಂದ ಸರ್ಕಾರದ ಪಶುಸಂಗೋಪನಾ ಇಲಾಖೆ ಒಂದೇ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನಮ್ಮ ಒಕ್ಕೂಟ ವ್ಯವಸ್ಥೆ ಇರೋದ್ರಿಂದ ಭಾಳಷ್ಟು ಪರಿಣಾಮಕಾರಿಯಾಗಿ ಪ್ರತಿ ಹಳ್ಳಿಯಲ್ಲೂ ಇರ್ತಕ್ಕಂಥ ಒಂದು ರಾಸುಗಳನ್ನು ತಲುಪುವಂಥದ್ದಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆ. ಈಗ ನಮ್ಮಲ್ಲಿ ನಾನು ಯಾವುದೋ ಒಂದು ಹಳ್ಳಿಗೆ ಹೋದೆ ತಕ್ಷಣ ಅಲ್ಲೇನೋ ಒಬ್ಬ ರೈತರೇನೋ ಅದು ಒಂದು ಹಸುಗೇನೋ ಸಮಸ್ಯೆ ಆಗಿದೆ ಅಂತ ನೋಡ್ತಾ ಇದ್ರು. ನಾನು ಹೋಗಿ ನೋಡಿ ತಕ್ಷಣ ನಮ್ಮ ಇವ್ರನ್ನ ಕಳಿಸಿ ಅದಕ್ಕೇನು ವ್ಯಾಕ್ಸಿನೇಷನ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತೇಳಿ ಮಡಿಕೇರಿಯಲ್ಲಿ ಅವೆಲ್ಲ ಮಾಡ್ತಾ ಇದೀವಿ. ಯಾಕಂದರೆ ತಕ್ಷಣ ನಾವು ಇದೊಂದು ದೊಡ್ಡ ಒಂದು ಗೌರವಯುತವಾದ ಬದುಕುವಂಥದ್ದಕ್ಕೆ ಹೈನೋದ್ಯಮ ನಮ್ಮ ಭಾಗದಲ್ಲಿ ರೈತರಿಗೆ ಆಸರೆ ಆಗಿರ್ತಕ್ಕಂಥ ಒಂದು ಕಸುಬು. ಇದನ್ನು ನಾವು ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದರಿಂದ ಇವತ್ತು ಈ ಹಲವಾರು ಸುಧಾರಣೆ ಕ್ರಮಗಳನ್ನು ಮಾಡಿಕೊಂಡು ಏನು ಇವತ್ತು ಗುಣಮಟ್ಟದ ಹಾಲನ್ನು ನಾವು ಶೇಖರಣೆ ಮಾಡುವಂಥದ್ರ ಕಡೆ ಇವತ್ತು ಮಾಡಿದ್ದೀವಿ. ಇನ್ನೊಂದು ನಾನು ತಮ್ಗೆ ಹೇಳುವಂಥದ್ದು, ನಾವು ಆಮೇಲೆ ಈಗ ಹಿಂದೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ 3 ವಾರ ಆಗ್ತಾಯಿತ್ತು. 3 ವಾರ ಆದಮೇಲೆ ಅವರಿಗೆ ಬಿಡುಗಡೆ ಆಗ್ತಾಯಿತ್ತು, ಹಣ ಬಿಡುಗಡೆ ಆಗ್ತಾಯಿತ್ತು, ಬಟವಾಡೆ. ಈಗ ನಾವೇನು ಮಾಡಿದ್ದೀವಿ, ಈಗ 2 ವಾರದೊಳಗೆ ಕೊಟ್ಬಿಡ್ತಾ ಇದ್ವಿ. ಸಮಯಕ್ಕೆ ಸರಿಯಾಗಿ ರೈತರಿಗೆ ಅವರ ಏನು ಹಣ ಪಾವತಿ ಆಗ್ತಕ್ಕಂಥದ್ದಕ್ಕೆ ಅದು ಕೂಡ ಒಂದು ಸುಧಾರಣೆ ಮಾಡಿರ್ತಕ್ಕಂಥ ಕೆಲಸ. ಒಟ್ಟಿನಲ್ಲಿ ಈಗ 50% ದರದಲ್ಲಿ ಉತ್ಪಾದಕರಿಗೆ 100 ಕ್ವಿಂಟಾಲ್ ATM ಜೋಳ, 1000 ಕ್ವಿಂಟಾಲು ಮತ್ತು 1000 ಕ್ವಿಂಟಾಲ್ SSG, 100 ಕ್ವಿಂಟಾಲು ಅಲಸಂದಿ ಬೀಜಗಳು, ಈ ರೀತಿ ಇರುತ್ತೆ. ನಾನಾ ರೀತಿ ಏನು ಹಿಂದೆ ಅಲ್ಲೇನು ಪದ್ಧತಿಗಳಿತ್ತು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ, ಇಲ್ಲ ಅಂತಿಲ್ಲ, ಹೊಸದಾಗಿ ಮಾಡಿರುವಂಥದ್ದಲ್ಲ. ಅಂದರೆ ಇವೆಲ್ಲ ಇವತ್ತು ಉತ್ತೇಜನ ಮಾಡಬೇಕು ರೈತರಿಗೆ. ಅವರು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ನಾವು ಹೆಚ್ಚು ಸಹಕಾರಿ ಆಗಬೇಕು ಮತ್ತು ಗುಣಮಟ್ಟದ ಬೇಕು. ಈಗ ನಾನು ಹೇಳ್ತಾ ಇರೋದಿಷ್ಟೇ, ಬೇರೆ ಕಡೆ ಏನಾಗಿದೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಒಕ್ಕೂಟ ಇವತ್ತು ಹೊಸದಾಗಿ ಸ್ಥಾಪನೆ ಆಗಿದೆ. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು, ಒಳ್ಳೆ ಒಂದು ಇದನ್ನು ನಾವು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಬೇಕು. ನಾವೊಂದು ಇದನ್ನು ನಮ್ಮದೇ ಆದಂಥ ಒಂದು ಮೇಲ್ಪಂಕ್ತಿಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡಬೇಕು. ಈಗ ನಿಮಗೆ ಹೇಳುವಂಥದ್ದು, ರಾಜ್ಯದಲ್ಲೇ ಇವತ್ತು ಬಹುಶಃ ನಾವು 2ನೇ ಒಕ್ಕೂಟ ಅಂತ ಕಾಣುತ್ತೆ. ಅತಿ ಹೆಚ್ಚು ರೈತರಿಗೆ ಈಗ ಇದೇನು ₹1 ಕೊಡ್ತೀವಿ, ಅತಿ ಹೆಚ್ಚು ನಾವು ರೈತರಿಗೆ ಬೆಲೆ ಕೊಡ್ತಕ್ಕಂಥ ಒಕ್ಕೂಟ ನಮ್ದಾಗತ್ತೆ. ಈಗ ₹1 ನಾವು ಜೋಡಣೆ ಮಾಡಿದ್ಮೇಲೆ, ಅದರಿಂದ ಇದು ಕೂಡ ಇವತ್ತು ನಾವು ಮಾಡ್ತಕ್ಕಂಥದ್ದು. ಮತ್ತು ಈಗ ಏನು ಪ್ಯಾಕಿಂಗ್ ಯೂನಿಟ್ ಬಗ್ಗೆ ಮಾತಾಡಿದ್ವಿ, ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಜೊತೆಗೆ ರೈತರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಖಂಡಿತ ಇನ್ನಷ್ಟು ಹೆಚ್ಚು ಉತ್ಪಾದನೆ ಆಗೋದ್ರ ಜೊತೆಗೆ ಒಂದು ಒಳ್ಳೆಯ ಹಾದಿಯಲ್ಲಿ ಈ ಒಂದು ಒಕ್ಕೂಟ ಸಾಗಲಿಕ್ಕೆ ಆಗತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿ ಇವತ್ತು ತೀರ್ಮಾನ ಮಾಡಿ ಏನೀಗ ನಾವು ರೈತರಿಗೆ ₹31.40 ಏನು ಕೊಡ್ತಾ ಇದ್ದೀವಿ ರೈತರಿಗೆ, ಯಾರು ಸಂಘಗಳಿಂದ ಉತ್ಪಾದನೆ ಮಾಡಿ ಪ್ರತಿ ಲೀಟರ್ಗೆ. ಈಗ ಅದರ ಮೇಲೆ ₹1 2 ತಿಂಗಳವರೆಗೂ, ಅಂದರೆ ಇವತ್ತು 15ನೇ ತಾರೀಕು, ನಾಳೆಯಿಂದನೇ ಏಪ್ರಿಲ್ 15ರವರೆಗೂ, ಮೇ 15ರವರೆಗೂ 2 ತಿಂಗಳು ನಾವು ಈಗೇನು $31.40 ಕೊಡ್ತಾ ಇದ್ದೀವಿ. ಇದು ಒಕ್ಕೂಟ ಸ್ಥಾಪನೆ ಮತ್ತೊಂದು ಇವೆಲ್ಲ ವಿಚಾರಗಳು ತಮಗೆ ಗೊತ್ತಿದೆ. ನಾವು ಪ್ರಾರಂಭದಿಂದ ಕೂಡ ವಿಭಜನೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಉದ್ದೇಶ. ಆದರೆ ವಿಭಜನೆ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ, ಒಂದು ಪದ್ಧತಿ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳಾಗಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದು ಒಮ್ಮತದಿಂದ ಒಂದು ನಿರ್ಣಯ ಆಗಿ ಆನಂತರ ಕಾನೂನಿನ ಚೌಕಟ್ಟಿನಲ್ಲಿ ಅದು ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಇತ್ತು. ಹಿಂದೆ ಏನೇನಾಯಿತು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಮತ್ತೊಮ್ಮೆ ನಾನು ಅದನ್ನು ಪ್ರಸ್ತಾಪ ಮಾಡೋದಕ್ಕಿಂತ, ನಾವು ಏನು ನಮ್ಮ ಸರ್ಕಾರ ಬಂದ ಮೇಲೆ ಒಕ್ಕೂಟ ಒಂದಾಯಿತು, ಮತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಯಿತು. ಕೋಲಾರಲ್ಲಿ ಸೋಲಾರ್ ಪ್ಲ್ಯಾಂಟ್ ಆಯಿತು, ಮದರ್ ಡೈರಿ ಕಾಮಗಾರಿ ಸ್ಥಗಿತ ಆಗಿತ್ತು, MVK ಮದರ್ ಡೈರಿ ಅದು ಪ್ರಾರಂಭ ಆಯಿತು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಐಸ್ ಕ್ರೀಮ್ ಘಟಕ ಸುಮಾರು 55-60 ಕೋಟಿಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ಆಯಿತು. ಇದಾದ ನಂತರ ಕೋರ್ಟ್ಗೆ ನಾವು ಈ ರೀತಿ ಪ್ರೊಸೀಜರ್ ಪ್ರಕಾರ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಒಂದು ಅಂಡರ್ಟೇಕಿಂಗನ್ನು ಕೊಟ್ಟ ಮೇಲೆ ಕೋರ್ಟು ನೀವು ಪ್ರೊಸೀಜರ್ ಪ್ರಕಾರ ಮಾಡಿ ಅಂಥೇಳಿ ಏನು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಕರೆದು
ಒಕ್ಕೊರಲಿನಿಂದ ಎಲ್ಲರ ಅಭಿಪ್ರಾಯ ಪಡೆದು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಕೋರ್ಟ್ ಅದಕ್ಕೆ ಮಾನ್ಯತೆ ಕೊಟ್ಟು ನೀವು ಇದನ್ನು ಆದೇಶ ಮಾಡಿ ಅಂತ ಹೇಳಿ ಸರ್ಕಾರ ಅದೇ ರೀತಿ ವಿಭಜನೆ ಆದೇಶ ಮಾಡಿದೆ. ಆಸ್ತಿ ಮತ್ತು ಸಾಲ, ಅಸೆಟ್ಸು ಲಯಬಿಲಿಟೀಸು, ಇದನ್ನೆಲ್ಲ ನಾವು 53% ಕೋಲಾರ್ಗೆ, 47% ಚಿಕ್ಕಬಳ್ಳಾಪುರಕ್ಕೆ. ಹಾಲು ಉತ್ಪಾದನೆ ಸರಾಸರಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ನಾವು ಈ ವಿಭಜನೆ ಪ್ರಕ್ರಿಯೆಗಳನ್ನು ನಾವು ಮಾಡುವಂಥದ್ದು ಮಾಡಿದ್ವಿ. ಅದೇ ರೀತಿ ಏನು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಕೂಡ ಅಷ್ಟೇ, ಅದನ್ನು ಕೂಡ ನಾವು 47-53 ಅನುಪಾತದಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಕೆಲಸ ಆಯಿತು. ಜನವರಿ 1, 2025ರಿಂದ ಸ್ವತಂತ್ರವಾಗಿ ನಮ್ಮ ಒಂದು ಹಾಲು ಒಕ್ಕೂಟ ತನ್ನ ಕಾರ್ಯಚಟುವಟಿಕೆ ಮತ್ತು ಆರ್ಥಿಕ ಒಂದು ವ್ಯವಸ್ಥೆ ಅಂದರೆ ಏನು ಆರ್ಥಿಕ ಏನು ಪೇಮೆಂಟ್ಸ್ ಬರ್ತಾ ಇತ್ತು ತನ್ನ ಸ್ವಂತ ಇದ್ರ ಮೇಲೆ ಬ್ಯಾಂಕ್ ಖಾತೆಗಳನ್ನು ತೆಗೆದು ನಿರ್ವಹಿಸುವಂಥದ್ದಕ್ಕೆ ಪ್ರಾರಂಭ ಆಯಿತು. ಈಗ ಈ ಸುಮಾರೀಗ 3 ತಿಂಗಳು ಸಮೀಪ ಮುಕ್ತಾಯ ಆಗ್ತಾ ಇದೆ. ಈ 3 ತಿಂಗಳಲ್ಲಿ ನಮಗೆ ನಾನು ಕೆಲವು ಅಂಕಿಅಂಶಗಳನ್ನು ಕೊಡ್ತೇನೆ. 2023-24 ಸಾಲಿನಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿ ಹೊಸ ತಾಲೂಕುಗಳನ್ನು ಇಲ್ಲಿ ಸೇರಿಸಿಲ್ಲ, ಅದು ಪ್ರತ್ಯೇಕ ಮಾಡಬೇಕಾಗುತ್ತೆ ಮುಂದೆ. ಈಗ ಹಿಂದೆ ಇರ್ತಕ್ಕಂಥ 6 ತಾಲೂಕುಗಳ ಒಟ್ಟು ಏನು ಸರಾಸರಿ ವರ್ಷದ ಏನು ಉತ್ಪಾದನೆ ಏನಿದೆ ಅಂತಕ್ಕಂಥದ್ದು, ಈಗ ಚಿಕ್ಕಬಳ್ಳಾಪುರದಲ್ಲಿ 2023-24 ಸಾಲಿನಲ್ಲಿ 68,684 ಲೀಟ್ರ್ ಉತ್ಪಾದನೆ ಆಗ್ತಾ ಇತ್ತು ಸರಾಸರಿ. ಓಕೆ, ಅಂದರೆ ಒಂದು ತಿಂಗಳ ಲೆಕ್ಕಕ್ಕೆ ಆವ್ರೇಜ್, ವರ್ಷದ ಪೂರ್ತಿ ತಗೊಂಡು ಆವ್ರೇಜ್ ಪರ್ ಮಂತ್ ತಗೊಂಡಾಗ ಪರ್ ಡೇ ಇದು ಮಂತ್ ಅಲ್ಲ, ಪರ್ ಡೇ 68,000 ಪರ್ ಡೇ, ಸಾರಿ. ಆಮೇಲೆ 24-25ನೇ ಸಾಲಿನಲ್ಲಿ 70,625 ಬೆಳವಣಿಗೆ 2.8% ಆಗಿದೆ. ಗ್ರೋತ್ 2.8% ಬೆಳವಣಿಗೆ ಆಗಿದೆ. ಬಾಗೇಪಲ್ಲಿಯಲ್ಲಿ 26,575 ಇದೆ 23-24ನೇ ಸಾಲಿನಲ್ಲಿ. 24-25ನೇ ಸಾಲಿನಲ್ಲಿ 30,951 ಸರಾಸರಿ ಪ್ರತಿ ದಿವಸ, ಅಲ್ಲಿ 16.4% ಬೆಳವಣಿಗೆ ಆಗಿದೆ. ಚಿಂತಾಮಣಿ 1,04,357 ಲೀಟ್ರ್ ಪರ್ ಡೇ ಸರಾಸರಿ. ಈಗ 1,22,428 ಲೀಟ್ರ್ ಚಿಂತಾಮಣಿ ತಾಲೂಕು, ಅವಿಭಜಿತ ಚಿಂತಾಮಣಿ ತಾಲೂಕು. ಯಾಕಂದರೆ 2-3 ಪಂಚಾಯಿತಿ ಚೇಳೂರು ತಾಲೂಕು ಹೋಗಿದೆ, ಅವಿಭಜಿತ ಚಿಂತಾಮಣಿ ತಾಲೂಕು. 17.3% ಇದೆ. ನಮ್ಮ ಅಲೋಕೇಶನ್ಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಏನು ಬೇರೆ ಅಲೋಕೇಶನ್ ಇತ್ತು ಅದರಲ್ಲಿ ಅವರ ಜಿಲ್ಲೆ ಅಲೋಕೇಶನಲ್ಲಿ ಅವ್ರು ತಗೊಳ್ತಾ ಇದ್ದಾರೆ. ನಾವು ಅದಕ್ಕೆ ಸಂಪುಟದಲ್ಲೇ ನಾನಿರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಇಲ್ಲ KH ಮುನಿಯಪ್ಪ ಅವ್ರು ಇರ್ಬೋದು, ನಾವೆಲ್ಲರೂ ಭಾಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದೀವಿ. ಕುಡಿಯೋ ನೀರಿಗೆ ಫಸ್ಟ್ ನಮಗೆ ಟೈಲ್ಯಾಂಡಲ್ಲಿ ನಮಗೆ ನೀರು ಕೊಟ್ಟು ಅವ್ರಿಗೆ ಕೊಡಿ, ನಮ್ದು ಅಭ್ಯಂತರ ಇಲ್ಲ. ನಮಗೆ ಕೊಡದೇ ಇದ್ರೆ ಅವರು ಹೇಳಿದ್ರು, ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಅವರೇ ಇದಕ್ಕೆ ಏನೋ ಆದೇಶ ಕೊಟ್ಟಂಥವ್ರು, ಅದನ್ನು ಪೂಜೆ ಮಾಡಿರ್ತಕ್ಕಂಥವ್ರು, ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ಇದು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರ್ದು, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂತಕ್ಕಂಥ ಮಾತಾಡಿದ್ದಾರೆ. ಖಂಡಿತ ನಾವು ಇದನ್ನ ಪ್ರಬಲವಾಗಿ ನಮ್ಮ ಜಿಲ್ಲೆಯ ಹಿತ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮಗೆ. ಧನ್ಯವಾದ ಸರ್. ಎಷ್ಟು ಬಾಕಿ ಬಹಳಷ್ಟು ಹ್ಯಾಂಡ್ ಓವರ್ ಆಗಿಲ್ಲ. ಏನು ಹಿಂದೆ 5 ವರ್ಷ 10 ವರ್ಷ ಫಸ್ಟ್ ಪ್ರಾರಂಭದಲ್ಲಿ ಆಗಿರುವಂಥದ್ದು ಹ್ಯಾಂಡ್ ಓವರ್ ಆಗಿಲ್ಲ. ನಾನು ಮೊನ್ನೆ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಬಹಳ ಸೀರಿಯಸ್ ಆಗಿ ಹೇಳಿದ್ದೇನೆ, ಎಲ್ಲ ಹ್ಯಾಂಡ್ ಓವರ್ ತಗೋಬೇಕು. ಕೆಲವರು ಕರೆಂಟ್ ಬಾಕಿ ಇಟ್ಟಿದ್ದಾರೆ, 7 ಲಕ್ಷ 6 ಲಕ್ಷ ಬಾಕಿ ಇಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ತಾಲೂಕಲ್ಲಿ ಏನ್ ಮಾಡ್ತಾ ಇದ್ದೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಫುಲ್ ಕೊಡಿ, ರಿಪೇರ್ ಮಾಡಬೇಕು ಅಂತೇಳಿ ಕೆಲವರು ಅದಿಟ್ಕೊಂಡು ಹೊಸದು ಕೇಳ್ತಾ ಇದ್ದಾರೆ. ಈಗ ಮಾಡುವಂಥದ್ದು ಇನ್ನೂ ಭಾಳಷ್ಟು ಇದಾವೆ. ಅದಕ್ಕೆ ನಾನು ಹೇಳಿದ್ದೀನಿ, ಅದನ್ನೆಲ್ಲ ನಾವೇ ಬೇರೆ ರೀತಿಯಲ್ಲಿ ಅದಕ್ಕೆ ರಿಪೇರಿ ಮಾಡ್ಸಕ್ಕೆ ನಾನು ಇದು ಮಾಡ್ತೀನಿ ಅಂತ. ಬಹುಶಃ ಅದೇ ರೀತಿ ಬೇರೆ ತಾಲೂಕಲ್ಲೂ ನಾವು ಕ್ರಮ ತೆಗೆದುಕೊಳ್ತೀವಿ. ಅದೊಂದು ಬೇರೆ ಬೇರೆ ರೀತಿ ಆಯ್ತು. ಈಗ ಅಲ್ಲಿ ಒಂದು ಹಂತಕ್ಕೆ ಬಂದಿದೆ, ಯಾಕಂದ್ರೆ ಯಾವ ರೀತಿ ಪ್ರಕ್ರಿಯೆ ಆಗಬೇಕು ಅಂತಕ್ಕಂಥದ್ದು ಒಂದಿದೆ. ಅದರಿಂದ ಈಗ ಅಲ್ಲಿ ಒಂದು ಸ್ಪಷ್ಟತೆ ಬಂದಿದೆ. ಖಂಡಿತ ನಾವು ಅದನ್ನು ಕೂಡ ಈಗ ಆದಷ್ಟು ತ್ವರಿತವಾಗಿ ನಾವು ಕ್ಷೇತ್ರ ವಿಂಗಡಣೆ ಮತ್ತೊಂದು ಇವೆಲ್ಲ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಏನಾಗಬೇಕು, ಒಂದು ಜಿಲ್ಲಾ ಮಟ್ಟದ ಸಹಕಾರಿ ಸಂಸ್ಥೆ ಸಂಖ್ಯೆ ಎಷ್ಟಿರಬೇಕು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೆಚ್ಚು ಏನು ಸದಸ್ಯರ ಸಂಖ್ಯೆಯಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ದಿರ ಅವರೆಲ್ಲ ಕೆಲವು ರೆಡಿ ಮಾಡಿಕೊಂಡು ಅದನ್ನು ನಾವು ಏನದು 12D ಅಲ್ಲ 12-5 ಮಾಡಿಸಿ ನಂತರ ನಾವು ಸಾಮಾನ್ಯ ಸರ್ವ ಸದಸ್ಯರ ಸಭೆ ತಂದು ಅಲ್ಲಿ ಅನುಮೋದನೆ ತಗೊಂಡು ಮಾಡುವಂಥದ್ದು ಮಾಡ್ತೀವಿ. ಅದು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಕೋಲಾರ ಒಕ್ಕೂಟದಿಂದ
ಈ ಒಕ್ಕೂಟಕ್ಕೆ ಬರ್ಬೇಕಾಗಿತ್ತು. ಸ್ವಲ್ಪ ನಮ್ಗೆ ಅದ್ರದ್ದು ಇನ್ನೂ ಫೈನಲ್ ಆಗಿಲ್ಲ, ಅದನ್ನ ಇದು ಮಾಡ್ತಾ ಇದ್ದೀವಿ. ಅದೇ ಸರ್, ಆಸ್ತಿ ಜವಾಬ್ದಾರಿಗಳೆಲ್ಲ ಈಗ ಆಡಿಟಿಂಗ್ ನಡೀತಾ ಇದೆ ಸರ್. ಮೋಸ್ಟ್ಲಿ ಒಂದು ವಾರದಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ್ಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡಿ. ಇಲ್ಲ, ಫೈನಾನ್ಸ್ ವಿಚಾರನೂ ಕ್ಲಿಯರ್. ಹೌದು, ದುಡ್ಡು ಎಲ್ಲ ಸೇರಿಸಿ ಸರ್, ಎಲ್ಲ ಒಟ್ಟಿಗೆ. ಮೆಡಿಕಲ್ ಕಾಲೇಜಲ್ಲಿ ಸರ್ಕಾರಿ ಆಸ್ಪತ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ನೋಡಿ, ಈಗ ಮೆಡಿಕಲ್ ಕಾಲೇಜು ಅಂತಾರೆ. ನಾನು ಒಂದ್ ಹೇಳ್ತೀನಿ ಕೇಳಿ. 540 ಕೋಟಿ ಇದ್ದಿದ್ದು 810 ಕೋಟಿ ಆಯ್ತು. ಆ 810 ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ಇರಲಿಲ್ಲ. ಅದು ಎಲ್ಲಾ ರೀತಿ ಅವ್ರ ಸರ್ಕಾರದಲ್ಲೂ ತನಿಖೆ ಆಯ್ತು. 250 ಜನ ಪ್ರವೇಶಾತಿಗೆ ಏಕಾಏಕಿ ಅದನ್ನ ಮಾಡ್ಬಿಟ್ರು, ಬಿಲ್ಡಿಂಗು ಎಲ್ಲ. ಈಗ ನಾವು ಅದನ್ನೆಲ್ಲ ತನಿಖೆ ಮಾಡಿಸಿ ಇದೆಲ್ಲ ಸೈಜ್ ಅಂತ ಹೇಳಿ ಮತ್ತೆಲ್ಲ ಮಾಡಿ ಕಡೆಗೆ ಆಯ್ತು, ಇನ್ನ ನಾವು ಅದನ್ನೇ ಇದು ಮಾಡ್ಕೊಂಡು ಹೋದ್ರೆ ನಾಳೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಕ್ಯಾಬಿನೆಟ್ ಅಲ್ಲೆಲ್ಲ ಆಯ್ತು, ಇಲ್ಲ ಇದು ಮಾಡೋಣ ನಾವು ಅಂತ ಹೇಳಿ ಮತ್ತೆ ಕ್ಯಾಬಿನೆಟ್ ಅಲ್ಲಿ ನಿಮ್ಗೆ ಗೊತ್ತಿದೆ 2024 ಜನವರಿ ಫೆಬ್ರವರಿಯಲ್ಲಿ ನಾವು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ದೀವಿ. ಇನ್ನ ಅವರಿಗೆ ಸುಮಾರು 100 ಕೋಟಿ ಅಷ್ಟು ಚಿಲ್ಲರೆ ಬಿಡುಗಡೆ ಮಾಡಬೇಕು. ಈಗ 200 ಕೋಟಿ 250 ಕೋಟಿ ಕೊಟ್ಟಿದ್ದೀವಿ, ಇನ್ನ 100 ಕೋಟಿ ಚಿಲ್ಲರೆ ಕೊಡಬೇಕು. ಇದ್ರ ಜೊತೆಗೆ ಈಗ ಬಿಲ್ಡಿಂಗ್ ಇದೆ. ಈಗ ಅಲ್ಲಿ ನಿಮ್ಗೆ ಇದೆಲ್ಲ ಬೇಕು, ವ್ಯವಸ್ಥೆ ಬೇಕು, ಏನು ಎಕ್ವಿಪ್ಮೆಂಟ್ ಬೇಕು, ಇಲ್ಲ ಬೇಕು. ಆಮೇಲೆ ಹ್ಯೂಮನ್ ರಿಸೋರ್ಸಸ್ ಬೇಕು. ಆಸ್ಪತ್ರೆ ಅಂದ್ರೆ ಇಲ್ಲಿರೋ ಆಸ್ಪತ್ರೆಯಲ್ಲಿ ಇರೋನೆಲ್ಲ ಅಲ್ಲಿ ಶಿಫ್ಟ್ ಮಾಡೋಕ್ಕಾಗಲ್ಲ. ಇದು ಬರೀ ಇದು ಜನರಲ್ ಹಾಸ್ಪಿಟ್ಲು, ಇದು ತಾತ್ಕಾಲಿಕವಾಗಿ ಕೊಟ್ಟಿರುವಂಥದ್ದು 5 ವರ್ಷಕ್ಕೆ ಅಂತ. ಈಗ ನಾವು ಅಲ್ಲಿ ಪ್ರತ್ಯೇಕವಾಗಿ ಎಲ್ಲ ನೇಮಕಾತಿಗಳೆಲ್ಲ ಮಾಡಬೇಕು. ನಾನು ಮೊನ್ನೆ ಬಜೆಟ್ ಅಲ್ಲಿ ಮತ್ತೊಂದರಲ್ಲಿ ನಾನು ಮಿನಿಸ್ಟ್ರಿಗೆ ಇಲ್ಲ ಅದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಬಜೆಟ್ ಅನೌನ್ಸ್ಮೆಂಟ್ ಮಾಡಲಿಲ್ಲ, ಅದನ್ನ ಮಾಡಕ್ ಹೋಗಿಲ್ಲ. ಬಟ್ ನಾನು ಅಲ್ಲಿ ಸುಮಾರು ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಅವ್ರಿಗೆ ಪತ್ರ ಕೊಟ್ಟಿದ್ದೀನಿ. ನಾನು ಈಗ ನಮಗೆ ಇದಕ್ಕೂ ಕೊಡ್ತೀನಿ, ಏನು MRI ಇರ್ಬೋದು, ಇವೆಲ್ಲ ಅದು ಬೇರೆ ಪ್ರತ್ಯೇಕ. ಅಲ್ಲಿ ಕೂಡ ಇವೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಮಿನಿಸ್ಟರ್ಗೆ ಹೇಳಿದ್ದೀನಿ. ಇಲ್ಲ, ನಾವು ಮಾಡ್ಸೋಣ ಅಂತ ಹೇಳಿದ್ದಾರೆ. ಅದರಿಂದ ನನಗಂತೂ ವಿಶ್ವಾಸ ಇದೆ. ನೋಡೋಣ, ಈಗ ಇದೆಲ್ಲ ಆದ್ಮೇಲೆ ಬಜೆಟ್ ಆದ್ಮೇಲೆ ನಿರಂತರವಾಗಿ ನಾನು ಮಂತ್ರಿಗಳ ಮೇಲೆ ಒತ್ತಡ ಹಾಕಿ ನಾವು ಆದಷ್ಟು ಬೇಗ ಒಂದೊಂದೇ ಈಗ ಅದಕ್ಕೆ ಎಕ್ವಿಪ್ಮೆಂಟು ಮತ್ತೊಂದು ಇವೆಲ್ಲ ಪ್ರಾವಿಷನ್ ಮಾಡಬೇಕು. ಅವೆಲ್ಲ ಮಾಡಲೇಬೇಕು. ಇವತ್ತೆಲ್ಲ ನಾಳೆ ನಾವು ಅಲ್ಲಿ ಪ್ರಾರಂಭ ಮಾಡಲೇಬೇಕು. ಪ್ರಾರಂಭ ಮಾಡ್ತೀವಿ. ಈಗಾಗಲೇ 100 ಪ್ರವೇಶಾತಿ ಇರುವಂಥದ್ದನ್ನ 150 ಮಾಡುವಂಥದ್ದಕ್ಕೆ ಈಗ ಇನ್ಸ್ಪೆಕ್ಷನ್ ಎಲ್ಲ ಆಗಿದೆ. ಇವೆಲ್ಲ ನಾನು ಹೇಳಕ್ ಹೋಗ್ಲಿಲ್ಲ. ನಾವು 150 ಇಂಟೇಕ್ಗೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ನಾವು ರಿಪೋರ್ಟ್ ಎಲ್ಲ ಕಳಿಸಿದೀವಿ. ನೋಡೋಣ, ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ ಆಗಿ ಬಂದ್ರೆ ನಮ್ಗೆ ಇದಕ್ಕೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ ಈ ಬರೋ ವರ್ಷದಲ್ಲಿ 150 ಇಂಟೇಕ್ ಮಾಡೋದಕ್ಕಾಗುತ್ತೆ. ಈ ತರ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಹಿಂದೆ ಬಿಜೆಪಿ ಬಾರ್ಡು ಮತ್ತೊಂದು ಇವೆಲ್ಲ ಇದೆ. ಈಗಲೇ ಸ್ವಲ್ಪ ಅಲ್ಲಿ ಸಮಸ್ಯೆಗಳಾಗಿದ್ದಾವೆ. ಅದು ಅಷ್ಟು ಸುಲಭವಾಗಿ DCC ಬ್ಯಾಂಕು ಡೈರಿ ಏನು ವಿಭಜನೆ ಮಾಡಿದಷ್ಟು ಸುಲಭವಾಗಿ ಆಗೋ ತರ ಇಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಆಗ್ಬೇಕು. ಅದರಿಂದ ಸುಮ್ಮನೆ ನಾನು ಏನೋ ಯಾರೋ ಹೇಳ್ದಂಗೆ ಜವಾಬ್ದಾರಿ ಇಲ್ದಿರೋ ಸುಮ್ಮನೆ ಹಂಗೆ ಹೇಳೋದು ಬೇಡ. ಯಾಕಂದ್ರೆ ಹಿಂದೆನೋ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಇದೆಲ್ಲ ಕೆಲವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಕೆಲವು ನಬಾರ್ಡು ಇವೆಲ್ಲ ಕ್ಲಿಯರೆನ್ಸಸ್ ಬೇಕು. ಅವೆಲ್ಲ ಅಷ್ಟು ಸುಲಭವಾಗಿ ಆಗೋದಿಲ್ಲ. ನೋಡೋಣ, ನಾವು ಮುಂದೆ ಅದನ್ನ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಪ್ರಕ್ರಿಯೆಗಳು ಏನು ಅಂತ ಮತ್ತಷ್ಟು ಅದ್ರ ಬಗ್ಗೆ ಗಮನ ಕೊಡ್ತೀವಿ. DCC ಬ್ಯಾಂಕ್ ಅಲ್ಲಿ ಏನು 100 ಕೋಟಿ ಹಗರಣ ಆಗಿದೆ ಅನ್ನೋದು ಸಂಘಗಳ ಹೆಸರಲ್ಲಿ ಸಾಕಷ್ಟು ಹಗರಣ ಆಗಿದೆ. ನೋಡಿ, ನನ್ನ ಕ್ಷೇತ್ರದಲ್ಲೇ ಸುಮಾರು 6 ಕೇಸು ನನ್ನ ಗಮನಕ್ಕೆ ಬಂತು. ತಕ್ಷಣ ಕೇಸ್ ಹಾಕ್ಸಿದ್ವಿ. ಏನಾಗಿದೆ, ಬೇನಾಮಿ ಮಹಿಳಾ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ. ಈಗ ನ್ಯಾಷನಲ್ ರೂರಲ್ ಏನು ನ್ಯಾಷನಲ್ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದರಲ್ಲಿ ಲಿಸ್ಟ್ ಇರ್ತದೆ ಮಹಿಳೆಯರು. ಇದು ಯಾವುದು ವೆರಿಫಿಕೇಶನ್ ಮಾಡಿಲ್ಲ. ಈಗೇನು ನಾವು ಬಹಳಷ್ಟು ಪ್ರೋತ್ಸಾಹ ಮಾಡಿದ್ವಿ ಸಂಘಗಳಿಗೆ ಕೊಡೋದಕ್ಕೆ. ಆದ್ರೆ ನಮ್ಮ ಮೂಗಿನ ಕೆಳಗಡೆನೆ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲದೇನೆ ಇವತ್ತು ನಾನು ಅದಕ್ಕೆ ಬಹಳ ಗಂಭೀರವಾಗಿ ತಗೊಂಡು ನಾನು ಹೇಳ್ದೆ ಇದು ಕೇಸ್ ದಾಖಲು ಮಾಡಿದ್ದೇನೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಶಿಕ್ಷೆ ಆಗ್ಲೇಬೇಕು. ಈಗ ಇಲ್ಲದೆ ಇರ್ತಕ್ಕಂಥ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ. ಹಣ ಎಲ್ಲೋಯ್ತು, ಯಾರಿಗೋಯ್ತು? ಇವತ್ತು ಈ ರೀತಿಯಾಗಿ ಅದಕ್ಕೆ ಕೆಲವರು ಸಾಲ ಮನ್ನಾ ಮಾಡಿಸ್ಬೇಕು, ಶ್ರೀಶಕ್ತಿ ಸಾಲ ಮನ್ನಾ ಮಾಡಬೇಕು ಅಂತ ಸ್ಟ್ರೈಕ್ಗಳು ಮಾಡಿಸಿದ್ದು, ಅದೇನೋ ಮೋಟರ್ ಸೈಕಲ್ಗಳು ಸುಟ್ಸಾಕಿದ್ದು. ಏನಕ್ಕಂದ್ರೆ ಗುಂಪಲ್ಲಿ ಗೋವಿಂದ ಹೊರಟೋಗ್ಬಿಡ್ತದೆ. ಮನ್ನಾ ಆಗ್ಬಿಟ್ರೆ ಹೋಯ್ತಲ್ಲ, ದೊಡ್ಡ ಪ್ರಮಾಣ. ನಮ್ಮ ತಾಲೂಕಿನಲ್ಲಿ ಸುಮಾರು 140 ಕೋಟಿ ಅಂತೇಳಿ ಅಂದಾಜು ಹೇಳ್ತಾ ಇದ್ದಾರೆ. ಇಡೀ ಜಿಲ್ಲೆದು ತಗೊಂಡ್ರೆ 350ರಿಂದ 400 ಕೋಟಿ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ರು. ನಾನು ನಿಖರವಾಗಿ ಹೇಳ್ತಾ ಇಲ್ಲ, ಅಂದಾಜು. ಈಗ ಒಂದೊಂದು ತಾಲೂಕಲ್ಲೂ ಆಚೆ ಬರ್ತಾ ಇದ್ದಾರೆ ಜನ. ನಮ್ಮ ಕಡೆ ಹಿಂಗಾಗಿದೆ, ನಮ್ದು ನಾವು ಸೈನು ಹಾಕಿಲ್ಲ, ಏನೂ ಹಾಕಿಲ್ಲ. ಇದು ನೋಡಿ, ಏನೋ ಒಳ್ಳೇದಾಗ್ತದೆ, ಮಹಿಳಾ ಸಂಘಗಳು ಮಾಡಿ ಮಹಿಳೆಯರಿಗೆ ಒಂದು ರೀತಿ ಸಬಲೀಕರಣ ಮಾಡ್ದಂಗೆ ಆಗುತ್ತೆ, ಅವ್ರು ಪ್ರೋತ್ಸಾಹ ಕೊಡೋಕ್ಕಾಗತ್ತೆ. ಅಂದ್ರೆ ಈ ರೀತಿಯಾಗಿ ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ ವ್ಯವಸ್ಥೆ ಅಂತ ಹೇಳಿ ನಾವ್ಯಾರು ಒಪ್ಪಲಿಲ್ಲ. ಅದರಿಂದ ಏನು ಇವತ್ತು ಆಡಿಟ್ ಆಗಬೇಕು, ರೀ ಆಡಿಟ್ ಅಂದ್ರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ. ಒಳ್ಳೆ ಆಡಳಿತಾಧಿಕಾರಿ ಆಗ್ಬೇಕು ಅಂದ್ರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ. ಯಾಕಿದ್ರು ಏನು ಉದ್ದೇಶ ಆಗಿದ್ದಾರೆ? ಈಗ ನಾವೇನಾದ್ರೂ ಕರೆಕ್ಟ್ ಆಗಿದ್ರೆ ತನಿಖೆ ಆಗ್ಲಿ ಬಿಡಿ. ಯಾಕೆ ಅದಕ್ಕೆಲ್ಲ ಅಡ್ಡ ತರ್ತಾ ಇದ್ದೀರಾ? ಯಾವ್ದಕ್ಕೆ ಪ್ರತಿಯೊಂದಕ್ಕೂ ಅಡ್ಡ ತಂದು ಪ್ರತಿಯೊಂದು ಯಾಕೆ ಅಡ್ಡ ಆಗ್ತದೆ ಅಂದ್ರೆ ನೀವು ನೆಕ್ಸ್ಟ್ ಏನಾದ್ರು ಮತ್ತೆ ಅಧಿಕಾರಿಗೆ ಬಂದ್ಬಿಟ್ರೆ ಅದನ್ನೆಲ್ಲ ಅಡ್ಡ ಹಾಕ್ಬೇಕಂತ ಯಾರು ಸುಮ್ಮನೆ ಕೂರೋದಿಲ್ಲ. ಈಗ ಏನು ಬೆಳಕಿಗೆ ಬಂದಿದೆ, ಖಂಡಿತ ಇದು ಹೊರತರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಅಂತಿಮ ತಾರ್ಕಿಕ ಅಂತ್ಯ ಆಗಬೇಕು.
ಯಾರು ಇವತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗುವಂತದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಚಂದ್ರೇಗೌಡ ಏನು ಜಾಸ್ತಿ ಏನ್ ನಿನ್ ಹೆಸರು? ಚಂದ್ರೇಗೌಡ್ರೆ, ಇತ್ತೀಚೆಗೆಲ್ಲ ಕೇಳಿ, ಇಲ್ಲಿ ನಮ್ಮ ತಾಲೂಕಲ್ಲಿ ಒಬ್ರು ಇದ್ರು, ಅಲ್ಲಿ ಅಂಕಾಲ್ ಮಡುಗು ಅಂತ ನಮ್ದೊಂದು ಬೂತ್ ನಂಬರ್ 1 ಇದೆ, ಪಕ್ಕದಲ್ಲೇ ಆಂಧ್ರ. ಅವ್ರು ಯಾರೋ ಒಬ್ರು ಪಾಪ ಅವ್ರ ಹೆಸರು ಹೇಳೋದು ಬೇಡ, ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ರ ಅಂತ ಮೋಸ್ಟ್ಲಿ ಬಾಗೇಪಲ್ಲಿ ಅಲ್ಲಪ್ಪ, ಭಾಸ್ಕರ್ ಅಲ್ಲ, ಅವ್ರೊಬ್ರು ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಡಾಕ್ಟ್ರು ಅನಿಲ್ ಅಂತ. ಅವ್ರು ಹೇಳಿದ್ರು ಅವ್ರ ಜಮೀನ್ ಪಕ್ಕದಲ್ಲಿ ಇದೆ ಅಂತೆ, ಹೋಗಿ ಒದ್ಬಿಟ್ರೆ ಕಾಲುವೆಯಿಂದ ಈ ಕಡೆ ಬಂದ್ಬಿಡುತ್ತಂತೆ ನೀರು, ಯಾರು ಮಾಡಿ. ಇವೆಲ್ಲ ಬಿ ಸ್ಕೀಮು, ಇನ್ನೊಂದ ಸ್ಕೀಮ್ಸ್ ಅಲ್ಲಿ ಅಲೋಕೇಶನ್ ಇದೆ, ಇದೆಲ್ಲ ಇಂಟರ್ ಸ್ಟೇಟು ಡಿಸ್ಪ್ಯೂಟ್ಸ್. ಈಗೆಲ್ಲ ಏನಾಗುತ್ತೆ ಅಷ್ಟು ನಮ್ಮ ಪಾಲು ಇದೆ ಅನ್ನೋದನ್ನ, ಅದು ಏನಾಗಿದೆ ಹಿಂದೆ ನಮ್ಮ ಪಾಲು ಅಂತ ಇತ್ತು. ಈಗ ಅದೇನಾಯ್ತು, ಅಪ್ಪರ್ ಭದ್ರಾ ಬಂದಾಗ ಅಲ್ಲಿ ಏನಾಯ್ತು, ಸ್ವಲ್ಪ ಅಲ್ಲಿ ನಮಗೆ ಅಲ್ಲಿ ಒಂದು 17 ಕೆರೆ ಅಂತ ತೋರಿಸಿದ್ರು ಒಂದ್ಸತಿ. ಅದೇನೋ ನಾನು ಅವಾಗಲೇ ವಿರೋಧ ಮಾಡಿದೆ. ಅವರೊಬ್ರು ಕೆ ಸಿ ರೆಡ್ಡಿ ಅಂತ ಒಬ್ರು ಹಿರಿಯ ನೀರಾವರಿ ತಜ್ಞರು ಇದಾರೆಲ್ಲ ಗೊತ್ತಿಲ್ಲ, ಬಹಳ ಏಜ್ಡ್ ಪರ್ಸನ್. ನಾನು ಅವಾಗ ಹೇಳಿದೆ ಏನ್ರಿ ಇದು ಅಂತ. ಅವಾಗ ನಾನು ಹೇಳಿದಾಗ ಅವ್ರನ್ನ ಬೈತಿದ್ದೆ ನಾನು, ಏನ್ರಿ ಅದೆಲ್ಲೋ ಕೆರೆ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ 17 ಕೆರೆ ತೋರಿಸಿದಾರೆ ಅಂತ. ಆಮೇಲೆ ಅವ್ರು ಯಾರೋ ಹೇಳಿದ್ರು, ಇಲ್ಲ ಸುಮ್ಮನೆ ಹಂಗಾದ್ರೂ ತೋರಿಸಿದ್ರೆ ಬರುತ್ತೆ ಅಂತ ತೋರಿಸಿದ್. ಪಾಪ ಅವ್ರೇನ್ ಕೆಟ್ಟ ಉದ್ದೇಶ ಅಲ್ಲ, ಅವರೆಲ್ಲ ಈ ಭಾಗಕ್ಕೆ ಒಳ್ಳೇದಾಗ್ಲಿ ಅಂತ. ಬಟ್ ಏನಾಗಿದೆ, ಅದು ಮತ್ತೆ ಇದನ್ನ ಅಪ್ರಾಪ್ರಿಯೇಟ್ ಮಾಡಿ ವಾಣಿ ವಿಲಾಸ ಸಾಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಈಗ ಸರ್ಕಾರ ಏನ್ ಮಾಡ್ತು, ಸಂಸ್ಕರಣೆ ನೀರು ಇವೆಲ್ಲ ಏನ್ ಮಾಡ್ತು, ಅದನ್ನ ತರುವಂತದ್ದಕ್ಕೆ ಒಂದ್ ರೀತಿ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗ ಎತ್ತಿನ ಹೊಳೆ ನೀರ್ದು ಇವತ್ತು ಮೊನ್ನೆನು ಉಪಮುಖ್ಯಮಂತ್ರಿಗಳು ಏನೋ ಮಾತು ಕೊಟ್ಟಿದ್ದಾರೆ. ಏನ್ ಕೊಟ್ರು, ನಾನು ಇದ್ದೆ ಅವತ್ತು ಇದ್ರಲ್ಲಿ ವಿಧಾನಸಭೆಯಲ್ಲಿ. ಫಸ್ಟ್ ಕುಡಿಯೋ ನೀರ್ದು ಕೊಟ್ಬಿಟ್ಟು, ಯಾಕಂದ್ರೆ ಬಹಳ ಮಧ್ಯದಲ್ಲೆಲ್ಲ ಕೆರೆಗಳು, ನಮ್ಮ ಕೆರೆಗಳು ಬೇಕು ಅಂತ, ನಮ್ಗೆ ಫಸ್ಟ್ ನೀರು ಬರ್ಬೇಕು, ನಮ್ಗೋಸ್ಕರ ಮಾಡಿರುವಂತದ್ದು. ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೋಸ್ಕರ 23,000 ಕೋಟಿ, 13-14 ಸಾವಿರ ಕೋಟಿಯಿಂದ ಪ್ರಾರಂಭ ಆಗಿದ್ದು 23,000 ಕೋಟಿ ಆಗಿದೆ. ಅಲ್ಲೇನೋ ಮತ್ತೆ ಸ್ವಲ್ಪ ಫಾರೆಸ್ಟ್ ಎಲ್ಲ ಇಶ್ಯೂ ಇದೆ, ಇವೆಲ್ಲ ಸಣ್ಣ ಪುಟ್ಟ ಇದೆ. ಆದ್ರೂ ಇವತ್ತು ಈಗ ಪೈಪ್ ಲೈನ್ ಹಾಕುವಂತ ಕೆಲಸ ಈಗ ಗೌರಿಬಿದನೂರ್ ಕಡೆ ಆಗ್ತಾ ಇದೆ. ಏನ್ ನೋಡ್ರೆ ಆ ಕಡೆ ಆಗ್ತಾ ಇದೆ. ಈಗ ನೋಡಿ, ಅವರು ಹೋರಾಟ ಮಾಡ್ತಕ್ಕಂಥದ್ರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ. ನಾನು ಒಂದು ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಹೋರಾಟಕ್ಕೆ ನನ್ನ ಸಂಪೂರ್ಣವಾದಂತ ಬೆಂಬಲ ಕೊಟ್ಟಿದ್ದೇನೆ. ಸರ್ಕಾರಗಳು ನಾವು ತ್ವರಿತವಾಗಿ ಇವೆಲ್ಲ ಕೆಲಸ ಮಾಡಬೇಕಾದ್ರೆ ಹೋರಾಟಗಾರರ ಅವರ ಒಂದು ಹೋರಾಟ ಬಹಳ ಮುಖ್ಯ ಇರ್ತದೆ. ಅವರು ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ. ಸರ್ಕಾರದ ಮೇಲೆ ನಾವು ಒತ್ತಡ ಇರುವಂತದಕ್ಕೂ ನಮಗೂ ಅದು ಸಹಾಯ ಆಗುತ್ತೆ. ಯಾಕಂದ್ರೆ ಒಟ್ಟಾರೆಯಾಗಿ ನಮ್ಮ ಈಗ ಬರೋದು ಬಿಡದೆ ಇರುವಂತದ್ದು, ಈಗ ನಿಮಗೆ ಗೊತ್ತಿದೆ, ವೇರ್ಸ್ ಆಗಿದೆ, ಎಲ್ಲ ಆಗಿದೆ, ಸ್ಟಡಿ ಮಾಡಿದ್ದಾರೆ. ಮಳೆ ಆಧಾರಿತವಾಗಿ ಬರುವಂತದ್ದು, ಮಳೆ ಆದಾಗ ಆ ಭಾಗದಲ್ಲಿ ಆದಂತ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ಸ್ ಇದಾವೆ, ಎಷ್ಟು ಮಳೆ ಆಗಿದೆ, ಎಷ್ಟು ಅಲ್ಲಿ ನೀರು ಸೇರಿದೆ. ಪಂಪಿಂಗ್ ಮಾಡಿದ್ದಾರೆ, ಮೊನ್ನೆ ಪಂಪಿಂಗ್ ಮಾಡಿದ್ರೆ ಇಲ್ವೋ, ಪಂಪಿಂಗ್ ಮಾಡಿದ್ದಾರೆ. ಇವೆಲ್ಲ ಆಗಿದೆ. ಇವೆಲ್ಲ ಆಗಿರೋದ್ರಿಂದ ಈಗ ಮಳೆ ಪೂರ್ತಿ ಬರ ಆಗ್ಬಿಟ್ಟಾಗ ಯಾರೇನ್ ಮಾಡೋಕ್ಕಾಗಲ್ಲ. ಅದರಿಂದ ನೀರು ಏನು 24 TMC ಅಂತ ಹೇಳಿದ್ರು, ಸುಮಾರು ಅಲ್ಲಿ ರೆಕಾರ್ಡ್ ಆಗಿರುವಂತದ್ರಲ್ಲಿ ನಮಗೆ ಏನು ಕುಡಿಯೋ ನೀರಿಗೆ 15-16 TMC ಇದೆ. ಅದಕ್ಕಿಂತ ಹೆಚ್ಚು ನೀರಲ್ಲಿ ಲಭ್ಯ ಆಗ್ತಾ ಇದೆ. ಖಂಡಿತ ಅದು ಕುಡಿಯೋ ನೀರಿಗೆ ಏನು ಅಲೋಕೇಶನ್ ಇದೆ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಪಾಪ ಅವರು ಅವ್ರದೇ ಆದಂತ ಕೆಲವು ವ್ಯಾಖ್ಯಾನಗಳು ಮಾಡ್ತಾರೆ. ಬಹಳಷ್ಟು ಸರ್ಕಾರ ಯಾವುದೇ ಒಂದು ಈ ತರ ದೊಡ್ಡ ಯೋಜನೆ ಮಾಡ್ಬೇಕಾದ್ರೆ ಸುಮ್ಮನೆ ಹುಡುಗಾಟಿಕೆಯಿಂದ ಮಾಡೋಕ್ಕಾಗಲ್ಲ. ಅಂಕಿಅಂಶಗಳು ಬಹಳಷ್ಟು ಇದೆ. ಕೆಲವು ಸಂದರ್ಭದಲ್ಲಿ ಕೆಲವ್ರದ್ದು ಅಭಿಪ್ರಾಯಗಳು ಇರ್ತದೆ, ತಜ್ಞರು ಅವ್ರದೇ ಆದಂತ ಅಭಿಪ್ರಾಯಗಳು ಕೊಡ್ತಾರೆ. ಆದ್ರೆ ಸರ್ಕಾರ ಕೂಡ ಕೆಲವು ಜವಾಬ್ದಾರಿತ ತಜ್ಞರ ಜವಾಬ್ದಾರಿ ವರದಿಗಳನ್ನ ತಗೋಬೇಕಾಗುತ್ತೆ. ಅದರಿಂದ ಅವರು ಮಾಡುವಂತದ್ರಲ್ಲಿ ತಪ್ಪೇನಿಲ್ಲ, ಅವರು ಹೇಳ್ತಾರೆ. ಆದ್ರೆ ನಾವು ಬದ್ಧವಾಗಿದ್ದೀವಿ, ಆ ನೀರು ತರಲೇಬೇಕು ಅಂತಕ್ಕಂಥದ್ದು, ಆ ಪ್ರಕ್ರಿಯೆ, ಆ ಕೆಲಸ ಕಾಮಗಾರಿ ಶುರುವಾಗಬೇಕು ಅಂತಕ್ಕಂಥದ್ದು ಇದೆ. ಇದು ಮೆಡಿಕಲ್ ಕಾಲೇಜುಗಳ ವಿಚಾರ ಬೇರೆ, ಕೊರೋನಾದು ಕೋವಿಡ್ದು ಅದು ಬೇರೆ ವಿಚಾರ. ಅದು ನಡೀತಾ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಅದು ಪ್ರಕ್ರಿಯೆ ಇದೆ, ಅದು ಅದರದೇ ಆದಂತ ಇದು ನಡೀತಾ ಇದೆ. ಅದು ಪ್ರತ್ಯೇಕವಾಗಿದೆ. ಎಷ್ಟೆಷ್ಟು ಹೆಚ್ಚು ಕಮ್ಮಿ ಆಗಿದೆ ಅಂತ ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ, ಅದೆಲ್ಲ ಬಂದಿದೆ. ಅದು ಆಗ್ತಾ ಇದೆ, ಅದನ್ನ ಯಾರು ಕೈ ಬಿಟ್ಟಿಲ್ಲ. ಅದು ಯಾವ್ದು ಕೈ ಬಿಟ್ಟಿಲ್ಲ. ಅದು ಪ್ರತ್ಯೇಕ, ಇದು ಪ್ರತ್ಯೇಕ. ಅದಕ್ಕೊಂದು ಮೆಡಿಕಲ್ ಕಾಲೇಜ್ SIT ಅಲ್ಲ, ಮೆಡಿಕಲ್ 3-4 ಕಾಲೇಜ್ದು ಈ ರೀತಿ ರೇಟ್ ಜಾಸ್ತಿ ಈ ತರ ಹೆಚ್ಚು ಮಾಡಿರುವಂತದ್ರ ಬಗ್ಗೆ ಅದು ಸಪರೇಟ್ ಆಗಿ ಅದು ಎನ್ಕ್ವೈರಿ ಆಗ್ತಾ ಇದೆ. ಅದು ಎನ್ಕ್ವೈರಿ ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರದ್ದು ಅದೆಲ್ಲ ನಾವು ವೆರಿಫೈ ಮಾಡಿಸಿ ಇದು ಮಾಡಿದೀವಿ. ಬೇರೆದು ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದನ್ನ ನನ್ನ ಬಗ್ಗೆ ಮಾಹಿತಿ ಇಲ್ಲ. ನಾನು ವೈದ್ಯಕೀಯ ಶಿಕ್ಷಣ ಸಚಿವರಲ್ಲ, ನನಗೆ ಇರೋದು ಒಂದೇ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ. ನನಗೆ ವೈದ್ಯಕೀಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 2 ಇಲಾಖೆ ನನ್ನ ಹತ್ರ ಇರ್ಲಿಲ್ಲ. ಈಗ ಗೋಪುರಕ್ಕೆ 18-19 ಕೋಟಿ ಹಾಕಿದ್ದಾರೆ, ಎಲ್ಲ ಗೋಪುರಗಳು ಈಗ ಹಾಕ್ಬಿಟ್ಟಿದ್ದಾರೆ, ಗೋಪುರಗಳಿಗೆ ಮಾಡಿದ್ದಾರೆ. ಈಗ ಮೇಲ್ ತೂತಿಟ್ಬಿಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಇನ್ನೇನ್ ಮಾಡ್ತೀರಾ?
ಅನುಮಾನ ಮಾಡಿ ಬರುತ್ತೆ. ನೀನ್ ಏನ್ ಮಾಡ್ತೀರಾ ಹೇಳಿ ಈಗ? ಅಲ್ಲಲ್ಲ, ಈಗ ಏನ್ ಮಾಡ್ತೀರಾ? ಈಗ ಮಾಡ್ಬಿಟ್ಟಿದ್ದಾರೆ, ನಾವ್ ಏನ್ ಮಾಡೋದು? ಟೆಂಡರ್ ಕರೆದು ಎಲ್ಲ ಮಾಡಿದಾರೆ, ಮತ್ತೆ ನಾವು ನಿಲ್ಸಿದ್ರೆ ಕೋರ್ಟ್ಗೆ ಹೋಗ್ತಾ ಮತ್ತೆ ನನ್ ಗೋಪುರ ಅಂತ ಪಾಪ ಅದನ್ನೇ ಹೇಳ್ತಿರ್ತಾರೆ. 50 ಸತಿ ಹೇಳಿದ್ರು ನನ್ ಗೋಪುರ ಅಂತ. ಹಾಸ್ಟೆಲ್ ಬಿಲ್ಡಿಂಗ್ ಬಗ್ಗೆ ಕೇಳಲಿಲ್ಲ, ಇನ್ನೊಂದ್ರ ಬಗ್ಗೆ ಕೇಳಲಿಲ್ಲ. ಗೋಪುರ ಗೋಪುರ ಗೋಪುರ. ಅದರಿಂದ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ವಿಚಾರನ ನಾವು ಜಾಸ್ತಿ ಅದನ್ನೇ ದ್ವೇಷ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ. ಒಂದು ಬ್ರಾಡ್ ಮೈಂಡ್ ಅಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಕೆಲವು ಏನಾದ್ರೂ ತನಿಖೆ ಮತ್ತೊಂದು ಆಗೋದು ಬೇರೆ ಆಯ್ತು, ಅದಾಗುತ್ತೆ. ಆದ್ರೆ ಆ ಕಾಮಗಾರಿ ನಿಲ್ಸಿ ಮತ್ತೆ ಅದಾದ ನಾಳೆ ಮತ್ತೆ ನೀವೇ ಕೇಳ್ತೀರಾ ಅದನ್ನ ಯಾಕೆ ಹಂಗೆ ಇಟ್ಬಿಟ್ಟಿದ್ದೀರಾ ಎಲ್ಲ ಅಂತ. ಅದರಿಂದ ಸರ್, ಆಂಧ್ರ ಗಡಿಯಲ್ಲಿ ಕೃಷ್ಣಾ ನದಿ ನೀರನ್ನು ಯಾಕೆ ತರಕ್ಕಾಗ್ತಿಲ್ಲ ಸರ್? ಈಗ ಪಾಟೀಲ್, ಈಗ ಯಾವುದೇ ಅನುಮತಿ ಇಲ್ದಿರ, ಯಾವುದೇ ಸರ್ಕಾರದಲ್ಲಿ ಅವ್ರದೇ ಸರ್ಕಾರ ಇತ್ತು, ಅವರೇ ಮಂತ್ರಿಗಳಿದ್ರು, ಎಲ್ಲ ಇದ್ರು, ಅವರು ಏನೇ ವೇರಿಯೇಷನ್ ಇರಲಿ ಮತ್ತೊಂದಿರಲಿ ಅವರು ಅಲ್ಲಿ ಅನುಮೋದನೆ ತಗೋಬೇಕಾಗಿತ್ತು. ನೀವು ಸ್ವಲ್ಪ ಆಳವಾಗಿ ಹೋಗಿ, ಅವರ ಮುಖ್ಯಮಂತ್ರಿಗಳೇ ಜೊತೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಓಡಾಡ್ತಿದ್ದಂಥವರೇ ಇದ್ರ ಬಗ್ಗೆ ತನಿಖೆಗೆ ಹಾಕಿದ್ರು. 2 ಸಮಿತಿಗಳನ್ನು ರಚನೆ ಮಾಡಿದ್ರು. ಕ್ಯಾಬಿನೆಟ್ಗೆ ಹೋದಾಗ ಅಲ್ಲೆಲ್ಲ ಅದೇನು ಗೊಂದಲ ಆಯಿತು ಗೊತ್ತಿಲ್ಲ, ವಾಪಸ್ ಹೋಯ್ತು. ನಾವು ಬಂದಾಗ ಅವನ್ನೆಲ್ಲ ಸಮಗ್ರವಾಗಿ ಅದನ್ನ ಮಾಡಿ ಯಾವ ಕಾರಣಕ್ಕೆ ಜಾಸ್ತಿ ಆಯಿತು, ಹೇಗಾಯಿತು ಅಂತಕ್ಕಂಥದ್ದು ಮಾಡಿದಾಗ ಆಗ ವರದಿಯಲ್ಲಿ ಏನು ಕೊಟ್ಟರು, ಹಿಂದೆ 150 ಇದ್ದಿದ್ದು ಇಂಟೇಕ್ಗೆ 250 ಮಾಡಿದ್ರು. ಎಲ್ಲ ಕ್ಲಾಸ್ ರೂಮ್ ಸೈಜು, ಬಿಲ್ಡಿಂಗ್ ಸೈಜು ಎಲ್ಲ ಜಾಸ್ತಿ ಮಾಡಿಬಿಟ್ರು. ಅದಕ್ಕೆ ಯಾವುದೇ ಅನುಮತಿ ತಗೊಂಡಿಲ್ಲ, ಏಕಾಏಕಿ ಅದಕ್ಕೆ ಇದು ಕೊಟ್ಬಿಟ್ಟಿದ್ರು. ಅದೆಲ್ಲ ಲ್ಯಾಪ್ಸಸ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಇದೆ. ಇನ್ನು ಬೇರೆ ಬೇರೆ ಹಿಂದೆ ಏನ್ ನಡೆದಿದೆ ಅವೆಲ್ಲ ನಮಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲದ್ರೆ ಹೇಳೋದು. ಈಗ ನಾನು ಹೇಳ್ತಾ ಇರೋಂಥದ್ದು ನೋಡಿ, ಅನುಮತಿ ಇಲ್ದಿರ 150 ಬೆಡ್ ಇರ್ತಕ್ಕಂಥದ್ದನ್ನ 250 ಮಾಡಿರ್ತಕ್ಕಂಥದ್ದು ಒಂದು ವಿಚಾರ. ಆದ್ರೆ ಹಿಂದೆ ಬೇರೆ ಏನೇನಾಗಿದೆ ಮತ್ತೊಂದಾಗಿದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ನಾನು ಇಲ್ಲಿ ಯಾವುದೇ ದಾಖಲಾತಿ ಇಲ್ದಿರ ನಾನು ಹೇಳುವಂಥದ್ದು ನನ್ನ ಜವಾಬ್ದಾರಿಯುತ ಸ್ಥಾನಕ್ಕೆ ಶೋಭೆ ತರತಕ್ಕಂಥದ್ದಲ್ಲ. ಅದರಿಂದ ಒಟ್ಟಾರೆಯಾಗಿ ಮಕ್ಕಳ ಹಿತದೃಷ್ಟಿ ಮತ್ತು ಜಿಲ್ಲೆಯ ನಮ್ಮ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ, ಸರಿನೋ ತಪ್ಪೋ ಎಲ್ಲಾಗಿದೆ ಆಗಿರೋದು ಬೇರೆ ವಿಚಾರ. ಅವಾದ ಆಗ್ಬಿಟ್ಟಿದೆ. ಈಗ ಅದನ್ನ ನಾನು ಎತ್ಕೊಂಡ್ಬಂದು ಇಲ್ಲಿ ಇಡಕ್ಕಾಗಲ್ಲ, ಚಿಕ್ಕಬಳ್ಳಾಪುರದ ಹತ್ರ ಎತ್ಕೊಂಡ್ಬಂದು ಇಡಕ್ಕಾಗಲ್ಲ. ಅದರಿಂದ ಈಗ ಅದನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಿಮ್ಗೆ ಗೊತ್ತಿದೆ, ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕರ್ಕೊಂಡ್ಬಂದೆ. ಅಲ್ಲಿ VTU ಅಲ್ಲಿ ಬಹಳ ಕಷ್ಟಕರ ಪರಿಸ್ಥಿತಿ ಇದೆ, ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ತಕ್ಷಣ 15 ದಿವಸಕ್ಕೆ ಇಲ್ಲಿ ಎಲ್ಲ ಸ್ಟಡಿ ಮಾಡಿ ಶಿಫ್ಟ್ ಮಾಡಿದ್ವಿ. ಹಾಸ್ಟೆಲ್ ಬಿಲ್ಡಿಂಗ್ಸ್ ಆಗಿರ್ಲಿಲ್ಲ, ಗಂಡು ಮಕ್ಕಳು ಹಾಸ್ಟೆಲ್ ಬಿಲ್ಡಿಂಗ್ ಆಗಿಲ್ಲ. ಅದೇನೋ ಗೋಪುರ ಅಂದ್ರು. ಪಾಪ ಈಗ ದಿನಾ ನೋಡ್ಕೊಂಡ್ ಬರ್ಬೋದು, ಗೋಪುರ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಾವು ಯಾವುದು ಆ ರೀತಿ ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡಕ್ ಹೋಗ್ಲಿಲ್ಲ. ನಮ್ಮ ಕೆಲಸ ಏನಿತ್ತು ಜವಾಬ್ದಾರಿಯುತವಾಗಿ ನಾವು ಮಾಡುವಂತ ಕೆಲಸ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ವಿ. ಸಂಬಂಧಪಟ್ಟ ನ್ಯಾಯಾಂಗ ತನಿಖೆ ಮತ್ತು SIT